ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಮ್ಮ ಚೈತನ್ ನೋಡಿ, ಯಾರೋ ಒಬ್ಬರು ನಮ್ಮ ಚೈತನ್ ಕೇಳ್ತಿದ್ರು. ನಿಮ್ದಾಗ ನಿದ್ದೆ ಹೊಡಿತವನೆ, ಕೆಲ್ಸಕ್ಕೆ ಹೋಗಿದ್ನ. ಅವನು ಈಗ ಸದ್ಯಕ್ಕೆ ಈ ಊರಲ್ಲಿಲ್ಲ, ನಮ್ಮ ದೊಡ್ಡವನೂರ್ಗೆ ಹೋಗಿ ಅಲ್ಲವನೇ ಅಲ್ಲೇ ಕೆಲಸ ಮಾಡ್ತಾನೆ, ಅಲ್ಲೇ ಇರ್ತಾನೆ. ಇವತ್ತು ಬಂದು ಮನ್ಗವನೆ. ಮತ್ತು ಅವ್ನು ಬಂದಿರೋ ಉದ್ದೇಶ ಏನಕ್ಕೆ ಬಂದವನೆ ಅಂದರೆ, ಇವಳು ಬಂದವಳೆ, ನಮ್ಮ ನಮ್ಮ ಸಿಸ್ಟರ್ ಬೆಂಗಳೂರಿಂದ ಅಲ್ಲಿಂದ ಬಂದವಳೆ. ಆ ಉದ್ದೇಶಕ್ಕೆ ಬಂದ್ಬಿಟ್ಟವನೇ, ಇಲ್ಲಾಂದಿದ್ರೆ ಬರ್ತಿರ್ಲಿಲ್ಲ. ಬಂದ್ಬಿಟ್ಟು ಅದು ಯಾವಾಗ ಬಂದ ಮನಿಕೊಬಿಟ್ಟವನೇ. ನಾನು ಬೆಳಿಗ್ಗೆಯಿಂದ ನಮ್ಮ ಅಮ್ಮನ ಆಸ್ಪತ್ರೆಗೆ ಕರ್ಕೋಗಿದ್ದೆ. ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಶುಗರ್ ಜಾಸ್ತಿ ಇದ್ದಂತೆ ನಮ್ಮ ಅಮ್ಮಗೆ. ಇಲ್ಲಿ ನೋಡಿ, ಈ ಕಡೆ ಬಂದರೆ ನಮ್ಮ ತಂಗಿ ಅವಳೆ, ಅಲ್ಲಿ ನಮ್ಮ ಶ್ವೇತಾ ಮತ್ತು ನಮ್ಮ ಪಾಪು, ನಮ್ಮ ಶ್ವೇತಕ್ಕನ ಮಗ. ಬರೀ ಹೇಳೋದಾಗೈತೆ, ಬೇದಿ ಆಗ್ಬಿಟ್ಟೈತೆ ಈ ಪಾಯಿಗೆ, ಬರೀ ಉಚ್ಕೊಳ್ಳೋದೇ ಆಗೈತೆ. ನಮ್ಮಮ್ಮ ನೋಡಿ ಹುಷಾರಿಲ್ಲ ಅಂದರೆ ಏನು ಮಾಡ್ತಿದ್ದೆ ಗ್ಲುಕೋಸ್ ಹಾಕಿಸ್ಕೊಂಬಂದವಳೆ. ಈಗ ನೋಡ್ರೆ ನೀರು ಎಸಕ್ಕೆ ಹೋಗೋ ಕಡೆ, ನೀರೆಲ್ಲ ಎಸಕ್ಕೆ ಹೋಗೋಣ. ಅದಕ್ಕೆ ಹಸ್ತೀನಿಲ್ಲ. ಶ್ವೇತ ಹೇಳಿದ್ರೆ ಶ್ವೇತಂಗ ಗೈಸ್, ನಮ್ಮ ಅಮ್ಮಂಗೆ ಸೋಮವಾರ ಕರ್ಕೋಬೇಕು. ಶುಗರ್ ಇದ್ದಂತೆ, ಶುಗರ್ ಜಾಸ್ತಿ ಆಗ್ಬಿಟ್ಟಿದ್ದಂತೆ. 190 ಕಮ್ಮಿನೇ ಜಾಸ್ತಿನ ಅಂತ ಗೊತ್ತಿಲ್ಲ. 190 ಇದ್ದಂತೆ. ಸೋಮವಾರ ಅದು ಯಾವ ಶುಗರ್ ಅನ್ನೋದು ಗೊತ್ತಿಲ್ಲ. ಸೋಮವಾರ ಕರ್ಕೊಂಡು ಟೆಸ್ಟ್ ಮಾಡಿಸ್ಬೇಕು. ಬೆಳಿಗ್ಗೆಯಿಂದ ಆಸ್ಪತ್ರೆಗೆ ಹೋಗಿ ಇವಾಗ ಮನೆಗೆ ಬಂದೆ. ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡೋದಂತ. ನನ್ನ ತಂಗಿಗೆ ಯಾಕೆ ಇಪಾಟಿ ಗುಳ್ಳಗಳು ಆಗವ ಅನ್ನೋದು ಗೊತ್ತಾಯ್ತಲ್ಲ. ಹಣಲೆಲ್ಲ ಸಿಕ್ಕಾಪಟ್ಟ ಗುಳ್ಳಗಳು. ಬಂಗೀರ್ನಾಥಿ ಎಷ್ಟು ಸಣ್ಣ ಅವಳೆ ನೋಡಿ, ಇವಳಿಗೂ ನೋಡಿದ್ರೆ ಎಷ್ಟು ಸಣ್ಣ ಅವಳೆ. ನಾವು ಕುತ್ಕೊಂಡು ಏನಾರು ಒಂದು ಕುಕ್ಕಿಂಗ್ ಮಾಡೋಣ ಅಂತ ಇವತ್ತು ಮಾಡ್ತಿದ್ದೀವಿ. ಇವಳು ಹೇಳ್ತಾವಳೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜಿಗೆ ಮೊಟ್ಟೆ ಹೊಡೆದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರ್ತಾ ಅಂತವಳೆ. ಮತ್ತು ಅದೇನೋ ಟೊಮೊಟೊ ಗೊಜ್ಜು ಇವಳೇ ಮಾಡ್ತಾಳಂತೆ. ಅದು ಹೆಂಗೆ ಹೊಸ ಥರ ವೆರೈಟಿಯಾಗಿ ಅದಕ್ಕೆ ಮಾಡು ಅಂತಿದ್ರೆ. ಇವತ್ತು ಆಷಾಢ ಶುಕ್ರವಾರ ಅದಲ್ದೇ ನಾನ್ ವೆಜ್ಜು ಮಾಡ್ಬೋದೋ ಮಾಡೋಂಗಿಲ್ವೋ ಅದು ಗೊತ್ತಾಯ್ತಾ ಇಲ್ಲ. ಇಲ್ಲಾಂದಿದ್ರೆ ಚಿಕನ್ ತಂದ್ಬಿಟ್ಟು ಏನಾರು ಮಾಡ್ಬೋದಾಯ್ತು. ಭಾನುವಾರ ತರ್ಸ್ಕೊಂಡು ವಯಸ್ಸಲ್ಲಿ ನೋಡಿ, ಅವನ ಮಗ ಪುತ್ರ ನನ್ನ ತಂಗಿನ ಬುಟ್ಟಿ ಇರೋದೇ ಇಲ್ಲ ಅಂತಾನೆ ಗೈಸ್. ನಮ್ಮ ತಕ್ಕ ಮಾತ್ರ ಬರೋಲ್ಲ, ನನ್ನ ತಂಗಿ ತಕ್ಕ ಮಾತ್ರ ಹೋಯ್ತಾ ಇರ್ತಾಳೆ. ಆಮೇಲೆ ಬರೀ ಅಳ್ತಾ ಇರ್ತಾನೆ ಸುಮ್ಮನೆ, ಸಿಣಿ ಅಂತ. ಅಲ್ಲಿ ಇದ್ಯಾಕ್ಲಾ ಅವ್ನು ಕುತ್ಕೊಳ್ಳೋ ಸ್ಟೈಲ್ ನೋಡು, ಸ್ಟೈಲ್ ನೋಡು ನೀನು ಕುತ್ಕೊಳ್ಳೋ ಸ್ಟೈಲಲ್ಲೇ. ಬಾಲಿ ಕುಕ್ಕಿ ಅಡುಗೆ ಮಾಡವ ಲೈ, ಬಾ ಚಪಾತಿ ತಿನ್ನೆ. ಪಟ ಕಳ್ತಾ ಆಗ್ಬಿಟ್ಟದ ಮೊದಲೇ ಅವ್ನಿಗೆ, ಪಟ ಕಳ್ತಾ ಆಗ್ಬಿಟ್ಟಿದ್ದಲ್ಲ. ಈ ಪಾಟಿ ಮಳೆಯಲ್ಲಿ ನೀರು ಎಲ್ಲ ಅಷ್ಟಿದ್ರಲ್ಲ, ಇನ್ನೇನು ಉರುದ್ದದು ಉರುದ್ದಲ್ಲ ಅದು. ನೀನು ಅಳ್ತಿದ್ದಾನ, ಆಡ್ತಿದ್ದಾನ ಗೈಸ್. ಇವಾಗ ನಾನು 9 ಸೀಟಿಗೆ ಚಪಾತಿ ಮಾಡ್ಬೇಕಾಯ್ತದೆ. ಅದರಲ್ಲಿ ಅವಳು ಕಳಿಸ್ತಾವಳೆ ಚಪಾತಿ ಹಿಟ್ಟೆಲ್ಲನು. ಮತ್ತು ನಾನಿಲ್ಲಿ ಟೊಮೆಟೊನೆಲ್ಲನೂ ತೊಳೆದು ಮಡಗಿದ್ದೀನಿ, ನೀರು ಎತ್ಕೊಂಡು. ಈರುಳ್ಳಿ ಎಲ್ಲನೂ ಸಿಪ್ಪೆ ಎಲ್ಲ ಎಡ್ಕೊಂಡು ಮಡಗಿದ್ದೀನಿ. ನನ್ನ ತಂಗಿ ಟೊಮೆಟೊನ ಎತ್ಕೊಡ್ತಾವಳೆ ಗೈಸ್. ಮತ್ತು ನಮ್ಮ ತಮ್ಮನ್ನ ಮೊಟ್ಟೆ ಹತ್ರ ಕಳಿಸಿದ್ವಿ. ನಮ್ಮ ತಾಯಿ ಅಂಗಡಿ ಹತ್ರ ಕೂತವ್ರೆ, ನಮ್ಮಪ್ಪ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಇಲ್ಲ ನಮ್ಮ ತಾಯಿ ಈಗ ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅವರು ನಾವೇ ಮಾಡ್ತೀವಿ. ಅವರು ಇದ್ದಿದ್ದೆ ಸರಿಯಾಗದು ವೀಡಿಯೋದಲ್ಲಿ. ಇವಾಗ ಗೈಸ್ ಮೊಟ್ಟೆ ತಗೊಂಬಂದವನ್ನೇ ತಿರುಗು ಕಳಿಸ್ತವೆ ನಮ್ಮ ಚೈತನ. ಇದು ತಗೊಬರೋಗು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮರ್ತಕೊಬಿಟ್ಟಿದ್ದೋ, ಅದನ್ನು ತಗೊಬಂದ್ಬಿಟ್ಟು ಅವ್ನು ಕಳಿಸಿದ್ದೀವಿ. ಇವಳನ್ನ ಚಪಾತಿ ಗೈಸ್, ಇವಳು 9 ಸೀಟ್ಗೆ ಎಷ್ಟು ಸೀಟ್ ಕಳಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅವಳಿಗೆ. ನನ್ನೇ ಕೇಳ್ತಾಳೆ ಇಷ್ಟು ಸಾಕಂತ ಅಂತ. ನನಗೇನು ಗೊತ್ತು, ಇವ್ರಿಗಾರ ಇದು ಚಪಾತಿ ಎಲ್ಲ ಮಾಡಿ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗದ. ನಾನು ಕೇಳ್ತಾಳ ಹಸಿಟ್ಟು ಸಾಕ ಅಂತ. ನನ್ನ ತಂಗಿ ನೋಡಿ ಟೊಮೆಟೊನ ಹಾಕಿಕೊಡ್ತಾವಳೆ. ಇಷ್ಟು ಟೊಮೆಟೊ ಹಣ್ಣು ತಗೊಂಡಿದ್ದೀವಿ ಗೈಸ್, ಇದು ಸಾಕಾಗಲ್ಲ ಅಂತಾಳೆ. ಇವಾಗ ಈರುಳ್ಳಿನ 7 ತಗೊಂಡಿದ್ದೀವಿ. ಟೊಮೆಟೊ ಹಣ್ಣು ಮಾತ್ರ ಎಲ್ಲನೂ ಕಟ್ ಮಾಡಿಬಿಟ್ಟೆ ಲೆಕ್ಕ ಹಾಕದ್ನೇ ಎಷ್ಟವೆ ಅಂತ ಗೊತ್ತಿಲ್ಲ. ಇವಳು ಚೆನ್ನಾಗಿ ಚಪಾತಿ ಹಿಟ್ಟೆಲ್ಲ ಕಳಿಸ್ತಾಯಿತ್ತು ಗೈಸ್. ಈಗ ಹೋಗಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಗೆ ತಗೊಂಬಂದವನು ನಾನು. ಮತ್ತೆ ಅದೇನ ಚಪಾತಿ ಹಿಟ್ಟು ಕವರ್ಗೆ ಹಾಕ್ಬಿಟ್ಟು ಮಡಗಿದೆ ಹಂಗ ಗೈಸ್. ಈರುಳ್ಳಿ ಕುಯ್ತಾವಳೆ ಇವ. ಇದು ಈ ಥರ ಕುಯ್ತಿದ್ದು ಈರುಳ್ಳಿ ಏನಾಗಿದ್ದು? ಹೊರಟೋಗಿರೋದು ಅದು. ಏನ ಗಿಫ್ಟಾ?
ಏನು ಗಿಫ್ಟಾ ಮಂತ ಏನಿಲ್ಲ ಎಷ್ಟೈತು ಈಗ ಎಷ್ಟು ದಿನದ ನಂತರ ವಿಡಿಯೋಗೆ ಬಂದವನೇ. ಇವಳಂತೂ ಬಿಡಿ, ಇದು ಇವಳು ವರ್ಷಕ್ಕೊಂದು ಸಾರಿ ಬರೋಳು. ಅವ್ನು ಮಾತ್ರ ಬತ್ತಿದ ಸಡನ್ನಾಗಿ ಈಗ ಬರ್ದಂಗೆ ಆಗ್ಬಿಟ್ಟ ವಿಡಿಯೋಗೆ. ಯಾಕಂದರೆ ಕೆಲಸದ ಬಿಜಿ ಇದ್ದಾನೆ. ನಮ್ಮ ಸುಚಿ ಹಾಕೋರು ನೋಡಿ ಗೈಸ್ ಯಾವ ಥರ ಈರುಳ್ಳಿ ಕುಯ್ತವ್ರೆ. ಕಣ್ಣೂರಿತೀವಿ. ಕನ್ನಡಕ ಹಾಕಂದ್ರು ಕನ್ನಡಕ ಹಾಕೊಂಡ್ರೆ ಕಣ್ಣೂರಿ ಅಲ್ವಾ? ಕನ್ನಡಕ ಹಾಕಂದ್ರೆ ಕಣ್ಣೂರ್ದವ. ಹಾಂ ಅದೇನೋ ಕಣಕಣಪ್ಪ, ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮ ಶುಚಿ ಅಡುಗೆ ಮಾಡ್ಕೊಡ್ತಾವಳೆ. ಇವತ್ತು ಇವಳು ಸಖತ್ತಾಗಿ ಮಾಡ್ತಾಳೆ ಗೈಸ್. ಇವಳು ಮಾತ್ರ ಅಡುಗೆನ ನಿಜವಲ್ವೇ. ನಾನು ಇವರು ಬೆಂಗಳೂರಲ್ಲಿದ್ದಾಗ ನಮ್ಮ ಶುಚಿ ಅಡುಗೆ ಮಾಡಿದ್ರೆ ಜಾಸ್ತಿ ಊಟ ಮಾಡ್ತೀನಿ ನಾನು. ನಿಜವೇ ಬೇಕಾದ್ರೆ ನಮ್ಮ ಚೇತನ್ ಕೇಳಿ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾನೆ ಇವಳು ಅಡುಗೆನ. ಹಾಂ ನಿಜ ಸಖತ್ತಾಗಿ ಮಾಡ್ತಾಳೆ. ಅದು ಯಾವ ಗೇಮ್ ಮಾಡ್ತಿದ್ದಿಲ್ಲ, ಯಾವ ಗೇಮ್ ಆಡ್ತಿದೆ ಒಟ್ಟಿನಲ್ಲಿ, ಯಾವ ಗೇಮರ್ ಒಟ್ಟಿನಲ್ಲಿ ಆಡಲೇಬೇಕು ನೀನು. ಯಾವ್ದಾರ ಅಲ್ಲಿ ಒಟ್ಟಿನಲ್ಲಿ ಅದು ವರ್ಷ ಆಡಲೇಬೇಕು ಗೈಸ್. ಯಾವನು ಪಬ್ಜಿ ಆಡ್ತಾನೆ, ಇವಳು ಪಬ್ಜಿ ಆಡ್ತಾನೆ, ಇವರಿಬ್ರು ಪಬ್ಜಿ ಆಡ್ತಾರೆ. ನಾವು ಜಮಾನ್ದಲ್ಲಿ ಆಡಿ ಬಿಟ್ಬಿಟ್ಟವೆ. ಈಗ ಇವ್ರು ಸ್ಟಾರ್ಟ್ ಮಾಡ್ತಾರೆ. ಅಕೌಂಟಾ ನೋಡಿ ಈ ಸಲ ಗೈಸ್. ನಮ್ಮ ನಿಂಗಮ್ಮನವ್ರು ಬಂದ್ರು, ಆ ಕಡೆ ಕೂತವ್ರೆ. ಅದೇ ಕಿವಿಗೆ ಗಜ್ಜು ತಿರ್ತಿದಲ್ವಾ, ಇದೇನು ಹಾಕ್ತವ್ರು ಕೂತ್ಕೊಂಡಿದ್ದು ಬಾಯಿಲಿ ಮಂಚತಕ. ಬೇಡ, ಅದು ಆಧಾರ್ ಕಾರ್ಡ್ ಬೇಕಳ. ಏನಕ್ಕೆ ಅದು ವಾಪಸ್ ಊರಿಗೆ ಹೋಗ್ಬೇಕು ಅಂದ್ರೆ ಅದು ಇದು ಫ್ರೀ ಒಳಗ. ಇಲ್ಲ ಅಂದ್ರೆ 210 ರೂಪಾಯಿ ಕೊಡ್ಬೇಕು. 210 ರೂಪಾಯಿ 300 ರೂಪಾಯಿ ನೆಟ್ ಹಾಕ್ಲಿಲ್ವಾ ಅಮ್ಮ? ಬರೀ ನೆಟ್ ಹಾಕೋದಾ ಗೈಸ್? ಇವಳು ಹಸಿಮೆಣಸಿಕಾಯಿ ಕುಯ್ಕತ್ತವಳ. ಎಷ್ಟು ಹಸಿಮೆಣಸಿಕಾಯಿ ಕುಯ್ತದ? ಇಲ್ಲ ಎಷ್ಟಕ್ಕೆ ತಂದ ಹಸಿಮೆಣಸಿಕಾಯಿ? 10 ರೂಪಾಯಿ ಇಷ್ಟೊಂದು ಕೊತ್ಮುರಿ ಸೊಪ್ಪಿದೆ. ಒಂದೇ ಕಂತ ತರ ಇಲ್ಲ. ನಾನು ಹೇಳ್ದೆ ತಾನೆ 5 ರೂಪಾಯಿ ಕಟ್ಟು ಅಂತ. ನೀವೇ ಎಲ್ಲ ಅಲ್ಲಿ ಒಂದು ಸಾರಿ ಕೊಡಲ್ಲ ಅವರು. 5 ರೂಪಾಯಿ ಕೊಡ್ತಾರ ಅಂದ್ಮೇಲೆ 5 ರೂಪಾಯಿ ತರ ನೀನು. ನಾನು ನೋಡ್ಲಿಲ್ಲ ಹೆಂಗೆ ಹಿಡ್ಕೊಂಡ್ ಬಂದಾರ. ಇವಾಗ ಪಲ್ಲವಿಲಿಯಾ ಉದ್ದುದ ಕುಯ್ತದ್ಯಾ? ಪಬ್ಜಿ ಹಾಕೊಂಡು ನೋಡ್ದಾನೆ. ಇಷ್ಟು ಟಮಟೆ ಕುಯ್ಕೊಂಡಿದ್ವಿ. ಹಂಗೂ ಇವಳು ಸಾಕಾಗಲ್ಲ ಅಂತ ಅವಳೆ ಇನ್ನೂ ಒಂದೆರಡು ಟಮಟೆ ತರ್ಸ್ಕೊತಿದ್ವಿ. ಆ ಟಮಟೊ ಗೊಜ್ಜು ಉಳ್ಕೊಂಡ್ರೆ ಬೇಕಾದ್ರೆ ಬೆಳಗ್ಗೆ ಏನಾರು ಹಣ್ಣಿಗಿನ್ನು ಕಾಯ್ತದೆ. ನಮ್ಮ ಅಪ್ಪ ಬುಟ್ಟಿನ ಎತ್ಕೊಬತ್ತು ಹಣ್ಣಾಗಿರೋದು. ಅದೆಲ್ಲ ದೊಡ್ಡಪ್ಪ ಇದೆಲ್ಲ ದೊಡ್ಡಪ್ಪ ಅಂದ್ರೆ ಕೇಳಿಸುದ ನಮ್ಮಪ್ಪಂಗ. ಗೈಸ್ ಈಗ ಈ ಕಡೆ ಒಲೆಗೆ ಮೊಟ್ಟೆ ಮಡಗ್ತಿದೀವಿ. 11 ಮೊಟ್ಟೆ ಅವೆ ಗೈಸ್. ಈಗ 11 ಮೊಟ್ಟೆನೂ ಬೇಯಕ್ಕೆ ಮಡಗಿದೀವಿ. ಇದನ್ನ ಈಗ ನೆಕ್ಸ್ಟ್ ಟೊಮೆಟೊ ಗೊಜ್ಜಿಗೆ ಎಲ್ಲ ಏನೇನು ಬೇಕು ಅವೆಲ್ಲ ಐಟಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಚಪಾತಿ ಬೇರೆ ಕಲ್ಸೈತೆ, ಎಲ್ಲಾನು ಬೇಯಿಸ್ಕೋಬೇಕು. ಇವಾಗ ಬಾಣ್ಲಿಗೆ ಒಳ್ಳೆಣ್ಣೆ ಹಾಕತ್ತಿದ್ವಿ. ಎಣ್ಣೆ ಹಾಕ್ಬಿಡ. ಇನ್ನೇನ ಸಾಸಿವೆ ಕಾಳನ್ನ ಮೊದ್ಲು ಸಾಸಿವೆ ಕಾಳು ಹಾಕ್ತಾರ? ನೀನೇ ಹೇಳ್ತಿರೋದು ಈ ತರ ಫಸ್ಟು ಸಾಸಿವೆ ಕಾಳು. ಅವ್ವ ಇದು ಯಾವ ತರನಪ್ಪ ಇದು? ಓ ಹಂಗೆ. ಈಗ ಹಂಗಾರೆ ಈಗ ಅದು ಸಿಡಿಬೇಕಾ? ಸಿಡಿತದಲ್ಲ ಹಾಕ್ನ ಈಗ. ಗೈಸ್ ಈಗ ಒಳ್ಳೆಣ್ಣೆ ಹಾಕ್ತಿದ್ದೀವಿ. ಸಾಸಿವೆ ಕಾಳು ಕಳೆಬೇಳೆ ಆದ್ಮೇಲೆ ಒಳ್ಳೆಣ್ಣೆ ಹಾಕತ್ತಿದ್ದೀವಿ. ಒಳ್ಳೆ ಡೈರೆಕ್ಟ್ ಹಾಕಿಸ್ಬಿಟ್ಲು ಸಾಸಿವೆ ಕಾಳು ಕಳೆಬೇಳೆನ. ಸಿಡಿಬಾರ್ದಂತೆ. ಇದು ಒಳ್ಳೆ ಐಡಿಯಾನೆ. ಕೊರ್ಬೇವಿನ ಸೊಪ್ಪು ಹಾಕ್ಬಿಡ್ಬೇಕಾಯ್ತು ಹಂಗಾರ ಮೊದಲೇ. ಯಾವ್ದ ಇಷ್ಟು ಹಾಕ್ಬಿಡದ ಗೈಸ್? ಈಗ ನೆಕ್ಸ್ಟ್ ಹಸಿಮೆಣ್ಸಿಕಾಯಿ ಹಾಕ್ತಿದೀವಿ. ಪೂರ್ತಿ ಎಲ್ಲಾನು ಹಾಕ್ತಿದ್ಯಾ? ಹಸಿಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಏನು ಹಾಕ್ಬಿಟ್ಲು ಗೈಸ್. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇರುವ ಆಗಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಿದೆ ಗೈಸ್. ಇವಾಗ ಈ 3 ಐಟಮ್ನ ಚೆಂದಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಹಸಿಮೆಣ್ಸಿಕಾಯಿ ಇದೊಂದು ಸ್ವಲ್ಪ ವೈಟ್ ಆಗೋವರೆಗೂ ಫ್ರೈ ಮಾಡ್ಕೊ ಅಂತ ಹೇಳ್ತಾ ಇದ್ದಾಳೆ ಅವಳು. ನಾವು ಫ್ರೈ ಮಾಡೋದು ಇವಾಗ. ನಮ್ಮ ಡ್ಯಾಡಿಯವರು ನಮಗೆಲ್ಲ ಎತ್ಕೊಳ್ತವ್ರೆ ಏನು ಬೇಕು ಅವರೆಲ್ಲ. ಆ ಕಡೆ ನೋಡಿ ಮೊಟ್ಟೆ ಕುದೀತಾ ಇದೆ. ಆ ಮೊಟ್ಟೆ ಕುದಿಸ್ಬಿಟ್ಟು
ಎಲ್ಲ ಎಡ್ಕೊಂಡು ಇಲ್ಲಿಗೆ ಹಾಕಬೇಕು. ಇಲ್ಲ ಗೈಸ್ ಇವಾಗ ಈರುಳ್ಳಿ ಹಾಕಿಸ್ತಾವಳೆ ನಮ್ಮ ಸಿಸ್ಟರ್ ಪೂರ್ತಿ ಎಲ್ಲನೂ. ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ತಾ ಇದ್ದೀನಿ. ಆ ಕಡೆ ನಮ್ಮ ಇವಳು ಚಪಾತಿ ಒತ್ತಾವಳೆ. ನಮ್ಮ ಹೂವು ಮಂಚ ಮೇಲೆ ನಿಂತ್ಕೊಂಡೆ ಕಮೆಂಟ್ ಕೊಡ್ತೈತೆ, ಹಂಗೆ ಮಾಡಿ ಹಿಂಗೆ ಮಾಡಿ ಇಟ್ಕೊಂಡು. ಇವನಂತೂ ಪಬ್ಜಿ ಆಡ್ದವನಿಗೆ ಇಷ್ಟ. ನನ್ನ ತಂಗಿ ಹತ್ತುವರೆ ಮನೆಗೆ ಹೊಂಟೋಗ್ಬಿಟ್ರೆ. ಪಾಪು ಟಿ ವಿ ಆಫ್ ಆಗೋಯ್ತು, ಡೇಟ್ ಮುಗ್ದೋಯ್ತು ಅದ್ರದ್ದು ಸೆಟಪ್ ಬಾಕ್ಸು. ಈಗ ಪಾಪು ತಗೊಂಡೋಗಳೆ, ಕೂತಿದ್ಲು ಹೊಂಟೋಗ್ಬಿಟ್ಟವಳೆ. ಶ್ವೇತ ಇಲ್ಲಿಗೆ ಬಂದರೆ ಸರಿ ಆಯ್ತಾ, ಅವಳು ಬರ್ತಾಳೆ. ಉಪ್ಪು ಹಾಕ್ತಿದ್ಯಾ? ಹೊಸಿ ಹೇಳ್ಬಿಟ್ಟು ಹಾಕು. ಉಪ್ಪು ಸಾಕಾಗಲ್ಲ ಅಂತ ನೀನು ಇನ್ನೂ ಬೇಯಕ್ಕೆ, ಆಮೇಲೆ ಇನ್ನೂ ಹಾಕ್ತೀಯಾ? ಗೈಸ್ ಇವಳೇನೋ ಬೇಯಕ್ಕೆ ಹಾಕ್ತಿರೋದಂತೆ. ಇದೇನು ಇವಳು ಅಂತ ಡಿಫ್ರೆಂಟ್ ಡಿಫಾಗ ಥರ ಮಾಡ್ತಾವಳೆ. ಇವಾಗ ನೆಕ್ಸ್ಟು ಇದೆಲ್ಲ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಮೇಲೆ ಟಮಟೆನ ಹಾಕಿಸ್ತಾವಳೆ ನಮ್ಮ ಇವಳು. ಟಮಟೆ ಇಷ್ಟು ಹಾಕ್ತಾವೆ. ಹೊಸಿ ಉಳ್ಕೊಂಡ್ರೆ ಬೇಕಾದ್ರೆ ಬೆಳಗ್ಗೆಕ್ಕೂ ಟೊಮೆಟೊ ಗೊಜ್ಜಿನ ಅದನ್ನೇ ಇದು ಮಾಡಿ ಏನೋ ಸಾಕಾಗಲ್ವ ಅಂತೀಯ? ಉಳ್ಕೊಳ್ಳೋ ಡೌಟು ಅಂತೀಯ? ಅದೇ ಸಾಕಾಗಲ್ಲ ಅಂತ ನೀ ಹೇಳ್ತಿರೋದು. ಗೈಸ್ ಸಾಕಾಗದೇ ಇಲ್ಲ, ಉಳ್ಕೊಳ್ಳೋ ಡೌಟು ಅಂತವಳೆ. ನೋಡವ ಟೇಸ್ಟ್ ಮೇಲೆ ಹೋಯ್ತಾ. ಟೇಸ್ಟ್ ಚೆನ್ನಾಗಿದ್ರೆ ಎಲ್ಲ ಖಾಲಿ ಆಯ್ತಾ. ಟೇಸ್ಟ್ ಚೆನ್ನಾಗಿಲ್ಲ ಅದು ನಾಳೆ ಬೆಳಬೇಕು ಖಾಲಿ ಆಗಲ್ಲ. ಅದಕ್ಕೆ ಹಿಂಗೆ ಎಲ್ಲ ಘಾಟ್ ಬಡಿಸ್ತದೆ. ಹಾಂ ನೀನು ನೆಟ್ಟ ನಾವು ಹೇಳ್ಕೊಡ್ತೇವೆ ನಮ್ಮ ಮಾಡಕ. ಗೈಸ್ ಟಮಾಟೆನ ಹಾಕ್ಬಿಟ್ಟು ಪ್ಲೇಟ್ ಮುಚ್ಬಿಟ್ಟಿದ್ದೀವಿ ಬೇಯಲಿ ಅಂತ. ಇವಾಗ ಇವಳು ಚಪಾತಿ ಒತ್ತು ಕೊಡ್ತಾವ್ರೆ, ಮುರುಗ ಹಾಕತ್ತವ್ರೆ. ಚಪಾತಿ ಒತ್ಬಿಟ್ಟು ಈ ಟೊಮೆಟೊ ಗೊಜ್ಜು ರೆಡಿ ಅದಕ್ಕೆ ನೆಕ್ಸ್ಟು ಚಪಾತಿನ. ಗೈಸ್ ಮೊಟ್ಟೆ ಎಲ್ಲ ಬೆಂದಿದೆ. ಇವನ್ನೆಲ್ಲ ಬಿಸಿನೀರಿಂದ ತೆಗೆದು ಒಂದು ತಪ್ಪಲೆಗೆ ಹಾಕೊಂಡು ಎಲ್ಲ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಇದನ್ನು ಇವಾಗ ಎಡ್ಕೋಬೇಕು ಗೈಸ್. ಹನ್ನೊಂದು ಮೊಟ್ಟೆನೂ ಫುಲ್ಲು ಹೊಟ್ಟೆ ಹಸ್ಬಿಟ್ಟಿದೆ. ಮಧ್ಯಾಹ್ನ ಬೇರೆ ಊಟ ಮಾಡಿ ನಾನು. ಏನು ಬಟ್ಲ ಏನು ಬಟ್ಲ ಎಣ್ಣೆ ಹಾಕೋಣಕ್ಕೆ. ಓ ಎಣ್ಣೆನ ಅಲ್ಲಿಗೆ ಊದ್ಬಿಟ್ಟು ಡೈರೆಕ್ಟು. ಹೂವು ನಮ್ಗೆ ಅಡುಗೆ ಮಾಡೋ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡ್ಕೊಡೋದು ಅಂದರೆ ಇದೆ. ಮೊಟ್ಟೆ ಹಿಡ್ಕೊಡೋದೇ ನಮ್ಮ ಹೂವು ಜಾಸ್ತಿ ಕೆಲಸ ಮಾಡೋದು ಗೈಸ್. ಮೊಟ್ಟೆ ಹಿಡ್ಕೊಡ್ತಾವ್ರೆ ಅವರು. ಇವಳು ಫುಲ್ಲು ತೆಳು ಒತ್ಬೇಕು ಅಂದ್ಬಿಟ್ಟು ಚಪಾತಿ ಅವಳೇ ಒತ್ತಾವಳೆ, ಅವಳೇ ಬೇಯಿಸ್ತಾವಳೆ. ನಮ್ಮ ಹೂವು ಮಂದಕ್ಕೆ ಒತ್ತುತ್ತೆ ಅಂದ್ಬಿಟ್ಟು ಅವಳೇ ಒತ್ಬಿಟ್ಟು ಅವಳೇ ಬೇಯಿಸ್ತಿರೋದು ಅವಳು. ಮಂದಕ್ಕಂತೆ ಸೇಟುಗಳು ಎಷ್ಟು ಮಂದಕ್ಕೆ ಒತ್ಕ ತಿಂತಾರೆ ಗೊತ್ತಾ ನೀನು? ಯಾರು ತೆಳ್ಗೊತ್ತಾರ? 1/4 ಇಂಚ್ ಮಂದ ಒತ್ತದವರು ಗೊತ್ತದ ನಿಂಗೆ ಹೆಂಗೆ ಗೊತ್ತು? ಮಾಡ್ತಿದ್ದ ನೋಡಿ ಚಪಾತಿ. ಆ ಅಣ್ಣ ಫುಲ್ಲು ಅದು ಉತ್ತರ ಕರ್ನಾಟಕದ ರೊಟ್ಟಿ ಬಿಡೋದು, ಅದು ಫುಲ್ಲು ತೆಳಗೊತ್ತದು. ಯಾರ ನೀ ತಿಂದಿದ್ಯಾವ ಚಪಾತಿ? ಅವಣ್ಣ ನೀವು ತಿಂದ ಅವರು ಒಂಥರ ಜ್ವಾಳ ರೊಟ್ಟಿ ಮಾಡ್ತಾರ. ಅವ್ರು ಎಷ್ಟು ಸಗದ ಮಾಡ್ತಾರೆ ಗೊತ್ತಾ? ಯಾವ ಯೂಟ್ಯೂಬ್ಲ ನನ್ನ ತಂಗಿ ನೋಡಿ ಫೋನ್ ನಮ್ಮ ಶುಚಿನ ಫೋನ್ ಎತ್ಕೊಂಡು ಯೂಸ್ ಮಾಡೋಕ್ಕೆ ಕೇಳ್ತಾವಳೆ. ರೆಡಿ ಆಯ್ತೈತೆ. ಇದು ಮುಚ್ಚಿವಿ ತೆಗ್ದೇ ಇಲ್ಲ. ತೆಗಿವಿದಾ ಯಾವಾಗ್ಯಪ್ಪ ತೆಗಿಯೋದಿದ್ದು ಗೈಸ್? ಓಪನ್ ಮಾಡ್ತಾ ಇದ್ವಿ ಎಲ್ಲ ಈ ಥರ ಆಗೈತೆ. ಎಲ್ಲನೂ ಮಿಕ್ಸ್ ಮಾಡೋದ. ಇಲ್ಲಾಂದ್ರೆ ಎಷ್ಟು ನಿಮಿಷ ಬೇಯಕ್ಬಿಟ್ಟಿದ? 1 ನಿಮಿಷ ಬಿಟ್ಟಿದ್ವಾ? ಎಷ್ಟು ಉಪ್ಪು ಹಾಕ್ತಾವಳೆ, ಕಲ್ಲುಪ್ಪು ದಪ್ಪು ಅಷ್ಟೇ ಸಾಕಾ? ಹಂಗಲ್ಲ, ಈಗ ಉಪ್ಪು ಆಗ್ಬಿಟ್ರೆ ಕಷ್ಟ ಬಿಡ್ನಾನೆ. ಸಪ್ಪಾದ್ರೂ ಉಪ್ಪು ಹಾಕೋಬೋದು ಗೈಸ್. ಇದೆಲ್ಲ ಚೆಂದಾಗಿ ಕಲಕ್ಬಿಟ್ಟು ಮತ್ತೆ ಇವಾಗ ಪ್ಲೇಟು ಮುಚ್ತಾ ಇದ್ರೆ ಇನ್ನು ಬೇಯ್ಲಿ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯ್ತಾ ಇರೋದು. ಮೊಟ್ಟೆಯಲ್ಲಿ ಹಿಡ್ಕೊಂಡು ಈ ಚಪಾತಿ ಮಡಿಕೊಂಡಿದ್ದೆ. ಇದನ್ನ ಇವಾಗ ಕಟ್ ಮಾಡಬೇಕು. ಅವಳು ನೋಡಿ, ಅವಳು ಚಪಾತಿ ಎಲ್ಲ ಬೇಯಿಸಿ ಇಡ್ಲಿ ಪಾತ್ರೆಗೆ ಹಾಕ್ತಾವಳೆ. ಆಲ್ಟ್ ಬಾಕ್ಸ್ ಇಲ್ಲ, ಅದರಿಂದ ಇಡ್ಲಿ ಪಾತ್ರೆಗೆ ಹಾಕ್ತಾವಳೆ. ಆರೋಗ್ಬಿಡ್ತದೆ ಅಂದ್ಬಿಟ್ಟು ಎಲ್ಲ ಪೂರ್ತಿ ಒತ್ಬಿಟ್ಟು ಎಷ್ಟಾಯ್ತವ ಅಷ್ಟು ಆಮೇಲೆ ಒಂದೇ ಸಾರಿ ತಿನ್ನೋ ಅಂದ್ಬಿಟ್ಟು ನೀರಿದು. ಇದನ್ನ ನೋಡೋದ ಬನ್ನಿ, ಇದೇನಾಗೈತೆ ಅನ್ನೋದು. ಇದು ಈ ಮಟ್ಟಕ್ಕೆ ಬೆಂದೈತೆ. ಇವಾಗ ಇದನ್ನ ಸ್ವಲ್ಪ ಇದನ್ನು ಮಾಡೋದ, ಮಿಕ್ಸ್ ಮಾಡೋದ, ಟೇಸ್ಟ್ ಮಾಡ್ಬೇಕಾ? ಟೇಸ್ಟ್ ಪುಡಿ ಇಷ್ಟ ಹಾಕ್ನಾ ಕೈಸಿ ಇಷ್ಟು 1 ಚಮಚ ಖಾರ ಪುಡಿ ಹಾಕ್ತಿದ್ದೀವಿ. ಇವಾಗ ಇದೆಲ್ಲ ಚಮಚಗಳು ಉಪ್ಪು ಹಾಕ್ತಾವಳೆ. ಮೊದಲು ಹಾಕಿದ್ಲು,
ಈಗ ಇನ್ನೊಂದು ಉಪ್ಪು ಹಾಕೊಳ್ಳ. ಹುಳಿ ಐತೆ ಸಿಕ್ಕಾಪಟ್ಟೆ, ಉಪ್ಪು ಬೇಕು ಹುಳಿಗೆ. ಇದಕ್ಕೆ ಏನು ಗರಂ ಮಸಾಲೆ ಏನು ಹಾಕಲ್ವಾ? ಹಾಕ್ತಾರೆ ಅನ್ಸುತ್ತೆ, ಮೋಸ್ಟ್ಲಿ ಹಾಕ್ಬೇಕು ಅನ್ಸುತ್ತೆ. ಹಾಂ ಗೈಸ್, ನಮ್ಮ ಶ್ವೇತಕ್ಕ ಟೊಮೆಟೊ ಗೊಜ್ಜು ಹಾಕಿಸ್ಕೊತಾಳ. ಅದೇನೋ ಅದು ಏನು ತಿನ್ನಕ್ಕೆ ಅನ್ನನ ಚಪಾತಿ ತಿನ್ಬೋದಾಯ್ತಲ್ಲ. ಇದು ತಿನ್ನೋದು ಸ್ವಲ್ಪ ಕರೆಕ್ಟಾಗಿದ್ದ. ಸರಿ ಹೋಗು, ನಾನು ನೋಡು ಇನ್ನೇನು ಮಾಡ್ಕೊಂಡು. ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀವಿ, ಇದೇ ಲಾಸ್ಟು. ಈಗ ಉದುರಿಸ್ತೀನಿ, ಈಗ ಎಲ್ಲ ಕಳ್ಸ್ಬಿಡ್ತೀನಿ. ಟೊಮೆಟೊ ಗೊಜ್ಜು ಎಲ್ಲ ಬೆಂದೈತೆ ಪೂರ್ತಿ. ಇವಾಗ ಇನ್ನೊಂದು ತವ ಮಾಡಿಬಿಟ್ಟು ಚಪಾತಿನ ಇನ್ನೊಂದು ಪಕ್ಕದಲ್ಲಿ ರೋಸ್ಟ್ ಮಾಡ್ಕೊಬೇಕಂತ. ಬೇಗ ಬೇಯಿಸೋದಂತ ಇನ್ನೂ ಟೈಮ್ ಆಗ್ಬಿಟ್ಟೈತೆ. ಬೇಗನೆ ಆದರೆ ಊಟ ಮಾಡ್ಕೊಂಡು ಸಂಜೆ ಮನೆಗೆ ಹೋಗೋದು. ಗೈಸ್, ಇವಾಗ ಇಲ್ಲಿರೋ ಮೊಟ್ಟೆ ಎಲ್ಲನೂ ಕಟ್ ಮಾಡಿಬಿಟ್ಟು ಅಲ್ಲಿಗೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ರೆ ಲಾಸ್ಟು ಆಗೋಯ್ತು. ಕಲ್ಸೋದು ಬೇಡವಾ? ಹಾಕ್ಬಿಟ್ಟು ಈಗ ಕಟ್ ಮಾಡ್ಕೊತೀನಿ ಇದನ್ನು. ಅವಾಗ ಮೊಟ್ಟೆನಾದ್ರು ಕಟ್ ಮಾಡ್ಕೊಡೋ. ಅದಿರಲಿ, ಇಲ್ಲಿ ಉಂಡೆಗಳವಲ್ಲ, ಕಟ್ ಮಾಡ್ಕೊಡೋ. ನಮ್ಮ ತಾಯಿ ನೋಡಿ ಮೊಟ್ಟೆ ಕೂದ್ಬಿಟ್ಟು ಹಾಕೋದ್ರೆ ಯಾವ ಥರ ಕೂದು ಹಾಕೋದೆ. ಈ ಪಿಪ್ಪಾಟಿ ಪಿಪ್ಪಾಟಿದ್ದಪ್ಪ. ಇದರೊಳಗೆ ಇದು ಮಾಡ್ಬೋದು ಗೈಸ್. ಇವಾಗ ಇದನ್ನೆಲ್ಲ ಹಾಕೊಳ್ಳೋದೆ. ಇನ್ನೊಂದು ಸಣ್ಣಕ್ಕೆ ಕುಯ್ಯಿ. ಹಂಗ ಹಾಕು. ಬೇಸ್ ಎಲ್ಲ ಮೊಟ್ಟೆ ಟೊಮೆಟೊ ಗೊಜ್ಜಿಗೆ ಎಲ್ಲ ಮೊಟ್ಟೆ ಹಾಕಿದ್ಮೇಲೆ ಯಾವ ಥರ ಕಾಣ್ತೈತೆ. ಈಗ ಇದನ್ನು ಸೈಡ್ಗೆ ಎತ್ತು ಮಾಡಿಬಿಟ್ಟು ಚಪಾತಿ ಬೇಯಿಸ್ಬೇಕು. ಈ ಕಡೆ ಹೊಲದಲ್ಲೂ ತಗೊಂಡ್ಬಿಡ್ಬಿಟ್ಟು ಚಪಾತಿ ಹಾಕಿದ್ವಿ. ಇದನ್ನು ಬೇಯಿಸ್ಕೋಬೇಕು. ಇವಾಗ ಇದು ಪೂರ್ತಿ ಆಯಿತು ಗೈಸ್. ಟೊಮೆಟೊ ಗೊಜ್ಜು, ಎಗ್ ಇದು. ಚಿಕ್ಕವರೆಲ್ಲ ಆ ಕಡೆ ಮನೇಲಿ ತಿನ್ಕೊಬಿಟ್ಟವ್ರೆ ಊಟನ. ಎಲ್ಲ ಜೊತೆಗೆ ಮಾಡೋ ಅಂತಂದಿದ್ದು ಊಟನ. ನೋಡ್ರಿ, ಅವ್ರು ಊಟ ಮಾಡ್ಕೊಂಡು ಇಲ್ಲಿ ಚಪಾತಿನ ಟೇಸ್ಟ್ ಮಾಡಕ್ಕೆ ಬಂದವ್ರು. ಹೊಟ್ಟೆ ತುಂಬ ತಿನ್ಕೊಂಡು ಟೇಸ್ಟಿಗೆ ಬಂದಿರೋದು ನಮ್ಮ ಚಿಕ್ಕವ. ಹೆಂಗಿದ್ದು? ಚೆನ್ನಾಗಿದ್ದ? ಹಾಂ, ಯಾಕ ಹೇಳೋ ಸ್ಟೈಲ್ ನೋಡ್ರಿ, ಯಾಕೋ ಚೆನ್ನಾಗಿಲ್ಲ ಅನ್ಸುತ್ತೆ. ಚೆನ್ನಾಗಿದ್ದ? ಹಾಂ ಹಾಂ ಗೈಸ್, ಆ ಕಡೆ ತವ ಈ ಕಡೆ ತವ 2 ತವಲು ಬೇಯಿಸ್ತಿರೋದು. 2 ಸೈಡ್ಗೂ ಎಣ್ಣೆ ಹಾಕ್ಬೇಕಾ? ಹಂಗಲ್ಲ, ಅದು ಬೇಗ ಬೇಯಲಿ ಅಂತ ನೋಡೋ. ಆಗಲೇ ಊಟ ಮಾಡ್ಕೊಂಡಿದ್ರಿ ನೀವು, ಅದಕ್ಕೆ ಬೇಗ ಅವ ಮುಚ್ಚ. ಚಪಾತಿ ಬೇಯಿಸ್ತಿದ್ರೆ ನಮ್ಮ ಅಪ್ಪ ನೋಡಿ ಯಾವ ಥರ ಕುತ್ಕೊಂಡು ನೋಡ್ತೈತೆ ಇಲ್ಲಿ. ನಾನು ಇಲ್ಲಿ 2 ತವನು ಮೇಂಟೈನ್ ಮಾಡ್ತಾವನಿಗೆ ನಿಜಲ್ವೇ. ಏನೋ ಚೆನ್ನಾಗದ ಅಂತಿದ್ರಲ್ಲ, ಏನು ಸೂಪರಾಗಿದ್ದ ಗೈಸ್. ನೋಡಿ ಯಾವ ಥರ ಹೇಳ್ತಾವೆ, ಸಕ್ಕತ್ತಾಗಿದ್ದಂತೆ. ನಮ್ಮ ಶುಚಿಯಾಗಿ ಕೋರ್ ಮಾಡಿರೋದು ಟೊಮೆಟೊ ಗೊಜ್ಜು, ಮೊಟ್ಟೆ, ಎಗ್ ಟೊಮೆಟೊ ಗೊಜ್ಜು. ಇದು ಗೈಸ್, ಚಪಾತಿ ಮತ್ತು ಎಗ್ ಟೊಮೆಟೊ ಗೊಜ್ಜು ಎಲ್ಲ ರೆಡಿ ಆಗೈತೆ. ಇವರು ಎಲ್ಲ ಈಗ ನಮ್ಮ ಶುಚಿ ಅಲ್ಲಿ ಕೂತವ್ರೆ, ಇಲ್ಲಿ ಕೂತವ್ರೆ. ನಾವು ಇವಾಗ ಹಾಕೊಂಡು ಟೇಸ್ಟ್ ನೋಡಿದೆ ಯಾವ ಥರ ಇರ್ತದೆ ಅಂತ. ನಂಗಂತೂ ಸಿಕ್ಕಾಬಿಟ್ಟಿದೆ. ಮಧ್ಯಾಹ್ನ ಬೇರೆ ಊಟ ಮಾಡಿದ. ಸಾಕು ಚಪಾತಿ ಸಾಕಾಯ್ತವಲ್ವ ಎಲ್ರಿಗೂ? ಸಾಕತ್ತೆ ಇದ್ದೀನಿ. ಇನ್ನೊಂದು ಆಮೇಲೆ ಹಾಕಿಸ್ಕೊಂಡೆ. ನಮ್ಮ ತಾಯಿಗೋಸಿ ಯಾರು ಬೇಕು ಅವ್ರು ಎತ್ಕ ಹಾಕತ್ ತಿಂತಾರೆ ಗೈಸ್. ಎಲ್ಲರೂ ಟೇಸ್ಟ್ ನೋಡ್ತಾ ಇದೀವಿ. ಶ್ವೇತ ಕರ್ದು ಬರ್ಬೇಕಾಯ್ತು, ಮನ್ಬಿಟ್ಟಿದಳ. ಮಿಸ್ ಗೈಸ್, ಈಗ ಆಲ್ರೆಡಿ 3 ಚಪಾತಿ ತಿಂದೆ. 2 ಚಪಾತಿ ಆಗಿಸ್ಕೊತಿದ್ದೀನಿ. 3 ಅವು ಗೊಜ್ಜಾಗು ಚೆನ್ನಾಗಿದ್ವಾ? ಹಾಂ, ಎಲ್ಲ ನೀನೇ ಖಾಲಿ ಮಾಡ್ಬೇಕು ಚಪಾತಿಯ. ವಾ, ಏನು ನಿನ್ನ ಇದು ಮಾಡ್ಬಿಟ್ಟೆ ಗೊತ್ತಿರೋದ. ನೀ ತಿಂತಿದೆ ಅಂದ್ಬಿಟ್ಟು ಅದೇ ಗೊತ್ತಿಲ್ಲ ನಮ್ಗೆ. ಅದೆಲ್ಲ ಗೊತ್ತಿಲ್ಲ, ಖಾಲಿ ಮಾಡ್ಬೇಕು ಅಷ್ಟೇ. ನೀನು ಮತ್ತು ಶುಚಿ ಇಬ್ರು ಖಾಲಿ ಮಾಡ್ಬೇಕು. ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಚಪಾತಿ ಜಾಸ್ತಿ ಮಾಡಿರೋದೆ ನೀವಿಬ್ರಿಗೆ. ಯಾರಪ್ಪ ಓದ್ಬೇಡಿ ಅಂತ ಹೇಳಿದ? ಹೇಳೇ ಇಲ್ಲ. ಪಬ್ಜಿ ಆಡ್ಕೊ ಕೂತಿದ್ದ, ನೀ ಎಲ್ಲಿ ಹೇಳ್ದ? ಜೂಮ್ ಮಾಡಿ ಕೇಳಿದ ಬಿಡು. ಯಾರಿಗೂ ಕೆಲಸ ಇಲ್ಲ ನೀವು ಹೇಳಿರೋದು. ಯಾರೋ ಪಬ್ಜಿ ಅವ್ರಿಗೆ ಹೇಳ್ಬಿಟ್ಟಿದೆ.
ಅಲ್ಲ ಆಡ್ತಿರೋರ್ಗ ಗೈಸ್ ನಾಯಿಗಳಿಗೆ ಟೊಮಟೊ ಗೊಜ್ಜು ಅನ್ನ ಕಲ್ಸ್ಕೊಂಬಂದಿದ್ದೀನಿ ಇದೊಂದು ಐತೆ ಅದು ಇದ್ರ ಜೊತೆಗೆ ಅದನ್ನು ಕರ್ಕೊಂಬಂದೈತೆ ಇದೇ ತಿನ್ಕೊಂಡ್ಬಿಡ್ತದೆ ಇಲ್ಲ ಅದಕ್ಕೂ ಬಿಟ್ಕೊಡ್ತದೆ ಅದಂತೂ ಗೊತ್ತಿಲ್ಲ ಒಣ್ಣ ಜಾಸ್ತಿ ಅನ್ನ ಹಾಕ್ಬೇಕು ಅಂದ್ಬಿಟ್ಟು ಕಲ್ಸ್ಕೊಂಬಂದಿದ್ದೀನಿ ಇಷ್ಟು ಅನ್ನ ಹಾಕ್ತಿದೆ ಗೈಸ್ ಊಟ ಎಲ್ಲ ಆಯಿತು ಮತ್ತು ನಾನು ಮನೆ ಕಂದಿದ್ದೀನಿ ಇಷ್ಟೊತ್ತು ಗಂಟೆ ಈ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಇವಾಗ ವಿಡಿಯೋನ ಎಂಡ್ ಮಾಡಬೇಕು ಅಂದ್ಬಿಟ್ಟು ಲಾಸ್ಟಲ್ಲಿ ವಿಡಿಯೋ ಮಾಡೋದು ಅಂದ್ಬಿಟ್ಟು ಫೋನ್ ಎತ್ಕೊಂಡಿದ್ದೀನಿ ಕೈಗೆ ವಿಡಿಯೋ ಮಾಡ್ಕೊಂಡು ಮತ್ತು ನಮ್ಮ ಶುಚಿ ಮತ್ತು ನಮ್ಮ ಚೈತು ಅವರೆಲ್ಲ ಊಟ ಮಾಡ್ಕೊ ಹೋದರು ಅವರು ನಮ್ಮ ಅಮ್ಮವ್ರ ಮನೆಗೆ ಹೋದರು ಅವ್ರ ಮನೆಗೆ ಮತ್ತು ಗೈಸ್ ನನಗೆ ಇತ್ತೀಚೆಗೆ ಟೆನ್ಷನು ಅಂತ ಏನಾದ್ರು ಒಂದೇ ಒಂದು ಟೆನ್ಷನ್ ಇರೋದು ನಂಗೆ ಮೊದಲೆಲ್ಲ ಬೇರೆ ಬೇರೆ ಥರ ಟೆನ್ಷನ್ಗಳಿದ್ದು ಅದು ಇವಾಗ ಏನು ಟೆನ್ಷನ್ ಐತೆ ಗೊತ್ತಾ ನಿಜವಲ್ಲೂ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ನನಗೆ ಡೈಲಿ ವೀಡಿಯೋ ಬಿಡೋಕ್ಕಾಯ್ತಿಲ್ಲ ನನ್ನ ಮೈಂಡಲ್ಲಿ ಅದೇ ಟೆನ್ಷನು ಸಿಕ್ಕಾಬಟ್ಟೆ ಟೆನ್ಷನ್ ಅಂದರೆ ಟೆನ್ಷನ್ ವೀಡಿಯೋ ಮಾಡೋಕ್ಕಾಯ್ತಿಲ್ಲ ಪಾಪ ಸುಮಾರು ಸೀಟು ವೀಡಿಯೋ ಮಾಡಿ ಡೈಲಿ ಅಂತವ್ರೆ ಆದರೆ ಅದನ್ನ ನಾನು ಮಾಡೋಕ್ಕಾಯ್ತಿಲ್ಲ ನನಗೆ ಅದು ಮಾಡೋಕ್ಕಾಯ್ತಿಲ್ಲ ಅನ್ನೋದೇ ಒಂದು ನಂಗೆ ತಲೆಯಲ್ಲಿ ಸಿಕ್ಕಾಬಟ್ಟೆ ಟೆನ್ಷನು ವೀಡಿಯೋ ಯಾಕೆ ಮಾಡೋಕ್ಕಾಯ್ತಿಲ್ಲ ಅನ್ನೋದು ಗೊತ್ತಿಲ್ಲ ಮೊದಲೆಲ್ಲ ಹೆಂಗೆ ಅಂದರೆ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ಇವಾಗ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಆಯ್ತಿಲ್ಲ ಅದೇನು ಅನ್ನೋದೇ ಗೊತ್ತಿಲ್ಲ ಮೊದಲೆಲ್ಲ ಎಷ್ಟು ಒಂದು ಹಗ್ಗ ಎಳ್ಕೊಂಡು ಒಂದು ಕೈಲಿ ಫೋನ್ ಹಿಡ್ಕೊಂಡು ತೋರಿಸ್ಬೇಕು ಅಂದ್ಬಿಟ್ಟು ಒಂದು ಕೈಲಿ ಸೆಟ್ರಸ್ ಕಳ್ಕೊಂಡು ಹಗ್ಗ ಎತ್ಕೊಂಡಿದ್ರಿ ಮೇಕೆ ಆ ಥರ ಎಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ವಿ ಇವಾಗೆಲ್ಲ ಯಾಕೆ ಆ ಥರ ಯಾಕೆ ವೀಡಿಯೋನೇ ಮಾಡೋಕ್ಕಾಯ್ತಿಲ್ಲ ಅನ್ನೋದು ಗೊತ್ತಾಯ್ತಿಲ್ಲ ಮಾತ್ರ ಸಿಕ್ಕಾಬಟ್ಟೆ ಟೆನ್ಷನ್ ಐತೆ ಗೈಸ್ ನಂಗೆ ಬೇರೆ ಟೆನ್ಷನ್ ಯಾವುದೂ ಇಲ್ಲ ಈಗ ವೀಡಿಯೋ ಮಾಡಬೇಕು ಡೈಲಿ ವೀಡಿಯೋ ಹಾಕ್ಬೇಕು ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಗಳು ಸುಮಾರು ಸೀಟ್ ಕೇಳ್ಕೊತಾರ ಅವ್ರಿಗೋಸ್ಕರನಾರು ನಾನು ವೀಡಿಯೋ ಮಾಡಬೇಕು ಅನ್ನೋದೇ ಒಂದು ಮೈಂಡು ಮಾಡಿದಾಗ ಸಿಕ್ಕಾಬಟ್ಟೆ ಟೆನ್ಷನ್ ಆಯ್ತದೆ ತಲೆ ನೋವು ಬರ್ತದೆ ನಾನು ಮಾಡ್ತೀನಿ ಯಾಕೆ ಈಗ ನಾನು ಅಂದರೆ ನಾನು ಇವಾಗ ನಾಳೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾಳೆಯಿಂದನೇ ಡೈಲಿ ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನನಗೊಂದು ಒಂದೆರಡು ಕೆಲಸಗಳವೆ ಆ ಕೆಲಸಗಳನ್ನ ತೀರಿಸ್ಕೋಬೇಕು ಗೈಸ್ ಒಂದು ಸ್ವಲ್ಪ ಕಮಿಟ್ಮೆಂಟು ಅನ್ನೋದನ್ನ ನಾನು ತೀರಿಸ್ಕೋಬೇಕು ಕಮಿಟ್ಮೆಂಟು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅದಕ್ಕೋಸ್ಕರ ಈ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಯ್ತಿಲ್ಲ ಒಟ್ನಲ್ಲಿ ಮಾಡ್ತೀನಿ ವೀಡಿಯೋನ ಬಿಡಲ್ಲ ಒಂದಲ್ಲ ಒಂದಿನ ನಾನು ಡೈಲಿ ವೀಡಿಯೋ ಹಾಕ್ತೀನಿ 30 ದಿನದಲ್ಲಿ 30 ದಿನವೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದಂತೂ ನಿಜ ಒಂದಿನೂ ಮಿಸ್ ಮಾಡ್ದೇನೆ ಆ ಟೈಮ್ ಬಂದೇ ಬರ್ತದೆ ಆದರೆ ಈಗ ಆಗಲ್ಲ ಆ ಟೈಮು ಇನ್ನೂ ಸ್ವಲ್ಪ ಒಂದು ತಿಂಗಳು ಬೇಕೋ ಇಲ್ಲ 2 ತಿಂಗಳು ಬೇಕೋ ಇಲ್ಲ ಬೇಗನೆ ಆಯ್ತದೆ 1 ವಾರಕ್ಕೆ ಆಯ್ತದೆ ಅದಂತೂ ಗೊತ್ತಿಲ್ಲ ಅದಾದಮೇಲೆ ನಾನು ಡೈಲಿ ವೀಡಿಯೋಗಳು ಬಿಡ್ತೀನಿ ಅವಶ್ಯ ಕಮಿಟ್ಮೆಂಟನ್ನು ಕಮ್ಮಿ ಮಾಡ್ಕೊಂಡು ಮತ್ತು ಗೈಸ್ ಈ ವಿಡಿಯೋ ನಿಮ್ಗೇನಾಗಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಟಾಟಾ ಗೈಸ್ ಮತ್ತು ಗುಡ್ ನೈಟ್